Hello everyone, welcome to Triple T Academy DCT class. In the last class, we discussed about the different meters used to measure different electrical quantities like current na measure ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ, ಲೈಕ್ ವೋಲ್ಟೇಜ್ ಮೆಷರ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ, ಸೊ ಆ ಥರ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸ್ ಯೂಸ್ ಮಾಡಿದ್ವಿ, ಆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸ್ ಯೂಸ್ ಮಾಡಿದ್ವಿ ನೋಡಿದ್ವಿ. ಇದು ನೆಕ್ಸ್ಟ್ ಕ್ಲಾಸ್, ಲೈಕ್ ಟುಡೇ ಕ್ಲಾಸ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ supply systems like AC and DC. Okay, the electricity ಏನಾಗುತ್ತೆ ಅಂದರೆ flows in two ways. One is alternating current, another one is direct current ಅಂತೀವಿ. That is AC ಮೆನ್ಷನ್ ಮಾಡ್ತೀವಿ. AC ಅಂದರೆ alternating current. ಅಂದರೆ ಮೇನ್ಲಿ AC ಮತ್ತು DCಗೆ ಡಿಫ್ರೆಂಟ್ ಏನಂದರೆ AC ಕರೆಂಟ್ ಏನಾಗುತ್ತೆ ಅಂದರೆ ಟೂ ಡೈರೆಕ್ಷನಲ್ಲಿ either ಫಾರ್ವರ್ಡ್ ಆರ್ ರಿವರ್ಸ್ ಆ ಥರ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. either ಫಾರ್ವರ್ಡ್ ಆರ್ ರಿವರ್ಸ್ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಮಾಡ್ಕೊಳುತ್ತೆ. ಬಟ್ ಡೈರೆಕ್ಟ್ ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಫ್ಲೋ ಓನ್ಲಿ ಒನ್ ಡೈರೆಕ್ಷನ್, ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗುತ್ತೆ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ AC ಆ್ಯಂಡ್ DC ಈಸ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ, ವಿಚ್ ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ ಅಂದರೆ ಟೈಮ್ ಟು ಟೈಮ್ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 ಸೆಕೆಂಡ್ ಫಾರ್ವರ್ಡ್ನಲ್ಲಿ ಹೋದರೆ ನೆಕ್ಸ್ಟ್ ಫಾರ್ವರ್ಡ್ ರಿವರ್ಸ್ ಆ ಥರ ಡೈರೆಕ್ಷನ್ಸ್ ಅಲ್ಟರ್ ಆಗುತ್ತೆ. ಅದನ್ನು ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ. ಡೈರೆಕ್ಟ್ ಕರೆಂಟ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಸೊ ಇನ್ ಅಲ್ಟರ್ನೇಟಿಂಗ್ ಕರೆಂಟ್, ದ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಅಲ್ಟರ್ನೇಟಿಂಗ್ ಕರೆಂಟ್ ದಟ್ ಈಸ್ AC ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ. ಅದರದ್ದು ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಪೀರಿಯಡಿಕಲಿ ಚೇಂಜಸ್ ಆಗುತ್ತೆ. ಪೀರಿಯಡಿಕಲಿ ಮೀನ್ಸ್ ಟೈಮ್ ಟು ಟೈಮ್ ಏನಾಗುತ್ತೆ ಅಂದರೆ ಇದ್ರದ್ದು ಡೈರೆಕ್ಷನ್ ಚೇಂಜಸ್ ಆಗುತ್ತೆ, ಲೈಕ್ ಫಾರ್ವರ್ಡ್ ರಿವರ್ಸ್ ಆ ಥರ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ನೆಕ್ಸ್ಟ್, ಸೊ AC ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಬಿಸ್ನೆಸ್ ಪರ್ಪಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಅಪ್ಲಿಕೇಶನ್ಸ್. ನಾವು ಮನೆಯಲ್ಲೆಲ್ಲ ಯೂಸ್ ಮಾಡೋದು ಏನಾಗುತ್ತೆ ಅಂದರೆ AC ಕರೆಂಟೇ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಇದೇನಾಗುತ್ತೆ ಅಂದರೆ ಒನ್ ಟೈಪ್ ಆಫ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ದಟ್ ಕನ್ಸ್ಯೂಮರ್ಸ್ ಟಿಪಿಕಲಿ ಯೂಸ್ ವೆನ್ ದೇ ಫ್ಲೆಕ್ ಕಿಚನ್ ಅಪ್ಲಿಯನ್ಸಸ್. ಸೊ ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಕಿಚನ್ ಅಪ್ಲಿಯನ್ಸಸ್, ಟೆಲಿವಿಷನ್ಸ್, ಫ್ಯಾನ್ ಆ್ಯಂಡ್ ಎಲೆಕ್ಟ್ರಿಕ್ ಲ್ಯಾಂಪ್ಸ್ ಇಂಟು ಎ ವಾಲ್ ಸಾಕೆಟ್. ಓಕೆ, ಸೊ ಇದು ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಆಫ್ AC ಕರೆಂಟ್. ನಾವು AC ಕರೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬಿಸ್ನೆಸ್ ಪರ್ಪಸ್ ಒಂದು, ಇನ್ನೊಂದು ರೆಸಿಡೆನ್ಷಿಯಲಿ ಲೈಕ್ ಕಿಚನಲ್ಲಿ ಯೂಸ್ ಮಾಡೋದು, ನೆಕ್ಸ್ಟ್ ಟಿವಿಗೆ ಬರೋದು, ನೆಕ್ಸ್ಟ್ ಫ್ಯಾನ್ಗೆ ಸಪ್ಲೈ ಕೊಡೋದು ಎಲ್ಲ ಏನಾಗುತ್ತೆ ಅಂದರೆ AC ಕರೆಂಟ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ DC ಕರೆಂಟ್. ಸೊ DC ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ ಅಂತೀವಿ. ದ DC ಕರೆಂಟ್ ಅಕರ್ಸ್ ವೆನ್ ದ ಕರೆಂಟ್ ಫ್ಲೋಸ್ ಆನ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್ಸ್. ಇದೇನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಓನ್ಲಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಅದು DC ಕರೆಂಟ್ ಅಂತೀವಿ. ಇಟ್ ಯೂಶ್ವಲಿ ಕಮ್ಸ್ ಫ್ರಮ್, ಸೊ ದ ಸೋರ್ಸಸ್ ಆಫ್ DC ಕರೆಂಟ್ ಕೇಳಿದ್ರೆ ಲೈಕ್ ಬ್ಯಾಟ್ರೀಸ್. ಸೊ ಬ್ಯಾಟ್ರೀಸ್ನಲ್ಲಿರೋದನ್ನೇ DC ಕರೆಂಟ್ ಅಂತೀವಿ, ಆರ್ ಸೋಲಾರ್ ಸೆಲ್ಸ್. ನೆಕ್ಸ್ಟ್ AC ಆರ್ DC ಕನ್ವರ್ಟರ್ಸ್, AC ಟು DC ಕನ್ವರ್ಟರ್, ಲೈಕ್ ರೆಕ್ಟಿಫೈರ್ ಯೂಸ್ ಮಾಡ್ತೀವಿ. ರೆಕ್ಟಿಫೈರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ AC ಕರೆಂಟ್ನ DC ಆಗಿ ಕನ್ವರ್ಟ್ ಮಾಡ್ತೀವಿ. ದ ಸೋರ್ಸಸ್ ಆಫ್ DC ಕರೆಂಟ್ ಕೇಳಿದ್ರೆ ಲೈಕ್ ಬ್ಯಾಟ್ರೀಸ್ ನಾವು ಯೂಸ್ ಮಾಡ್ತೀವಲ್ಲ, ಎವರ್ಡೇ ಬ್ಯಾಟ್ರಿ ಆ ಥರ ಡ್ಯೂರಾಸೆಲ್, ಅದೆಲ್ಲ ಏನಾಗುತ್ತೆ ಅಂದರೆ DC ಸಪ್ಲೈ ಇರೋದು. ನೆಕ್ಸ್ಟ್ ಸೋಲಾರ್ ಸೆಲ್, ಡೈರೆಕ್ಟ್ ಕರೆಂಟ್. ಇನ್ನೊಂದು ಏನಾಗುತ್ತೆ ಅಂದರೆ AC ಟು DC ಕನ್ವರ್ಟರ್, ಇದೆಲ್ಲ ಏನಾಗುತ್ತೆ ಸೋರ್ಸಸ್ ಆಫ್ DC ಕರೆಂಟ್ ಅಂತೀವಿ. ನೆಕ್ಸ್ಟ್, ದ DC ಈಸ್ ಪ್ರಿಫರ್ಡ್ ಟೈಪ್ ಆಫ್ ಪವರ್ ಫಾರ್ ಎಲೆಕ್ಟ್ರಾನಿಕ್ ಡಿವೈಸಸ್. ಇನ್ನು DC ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ನೀವು ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡ್ತೀರಲ್ಲ, ಅಲ್ಲಿ ಬರೋ ಸಪ್ಲೈ ಏನಾಗುತ್ತೆ ಅಂದರೆ DC ಸಪ್ಲೈನೇ. ಬಟ್ ಬರೋ ಸಪ್ಲೈ ಏನಾಗುತ್ತೆ ಅಂದರೆ AC ಕರೆಂಟ್. ಆ AC ಕರೆಂಟ್ ಏನಾಗುತ್ತೆ ಅಂದರೆ DC ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ AC ಟು DC ಕನ್ವರ್ಟ್ ಮಾಡೋದು ಏನಾಗುತ್ತೆ ಅಂದರೆ ರೆಕ್ಟಿಫೈರ್ ಅಂತೀವಿ. DC ಟು AC ಅಂದರೆ ಇನ್ವರ್ಟರ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ದ ಡೈರೆಕ್ಟ್ ಕರೆಂಟ್ ಮತ್ತು ಅಲ್ಟರ್ನೇಟಿಂಗ್ ಕರೆಂಟ್, ಅದರದ್ದು ವೇವ್ ಫಾರ್ಮ್ ನೋಡಿದ್ರೆ ಲಿಸನ್. ಸೊ ಇದು 0, ಇದೇನಾಗುತ್ತೆ ಅಂದರೆ X ಆಕ್ಸಿಸ್ ಅಂತೀವಿ, ಇದು X ಆಕ್ಸಿಸ್. ಸೊ ಇಲ್ಲಿರೋದು ಏನಾಗುತ್ತೆ ಅಂದರೆ X ಆಕ್ಸಿಸ್ನಲ್ಲಿ ಟೈಮ್ನ ಮೆಷರ್ ಮಾಡ್ತೀವಿ. Y ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್. ನಾನು ವೋಲ್ಟೇಜ್ ಸೋರ್ಸ್ ಕೊಟ್ಟರೆ ವೋಲ್ಟೇಜ್ನ ಮೆಷರ್ ಮಾಡ್ತೀವಿ, ಕರೆಂಟ್ ಸೋರ್ಸ್ ಕೊಟ್ಟರೆ ಕರೆಂಟ್ನ ಮೆಷರ್ ಮಾಡ್ತೀವಿ. X ಆಕ್ಸಿಸ್ನಲ್ಲಿ ಟೈಮ್, Y ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್ನ ಮೆಷರ್ ಮಾಡ್ತೀವಿ. ಓಕೆ, ಸೊ ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ನೋಡಿ ಈ ಲೈನ್ ಇದಲ್ವಾ, ಇದಕ್ಕೆ ಮೇಲೆ ಇರೋದು ಏನಂತೀವಿ ಪಾಸಿಟಿವ್ ಸೈಕಲ್ ಅಂತೀವಿ. ಓಕೆ, ಇದು ಪಾಸಿಟಿವ್ ಸೈಕಲ್. ಈ ಲೈನ್ಗೆ ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ಸೈಕಲ್, ನೆಗೆಟಿವ್ ವ್ಯಾಲ್ಯೂಸ್ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 0, ಇದು 2, ಇದು 4 ಇರುತ್ತೆ, ಇದು -2, -4, -6. ಸೊ ಈ ಲೈನ್ಗೆ ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್, ಇದಕ್ಕೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ಸೈಕಲ್ ಅಂತೀವಿ. ಸೊ ಇದು ಪಾಸಿಟಿವ್ ಸೈಕಲ್ ಅಂತೀವಿ, ಇದು ಪಾಸಿಟಿವ್ ಸೈಕಲ್, ಇದು ನೆಗೆಟಿವ್ ಸೈಕಲ್, ಇದು ಪಾಸಿಟಿವ್, ಇದು ನೆಗೆಟಿವ್. ಓಕೆ, ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಏನಂದರೆ ದ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 0, ಇದು 5 ಸೆಕೆಂಡ್ಸ್, 10, 15, 20, 25 ಆ ಥರ. ಸೊ ಇವಾಗ ಏನಾಗುತ್ತೆ ಅಂದರೆ 0 ಸೆಕೆಂಡಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ನೆಕ್ಸ್ಟ್ 5 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡುವಾಗ ಒಂದು ವ್ಯಾಲ್ಯೂ, 7 ಸೆಕೆಂಡ್ನಲ್ಲಿ ಮೆಷರ್ ಮಾಡುವಾಗ ಇಲ್ಲ 15 ಸೆಕೆಂಡ್ಸ್ ಇಲ್ಲ 20 ಸೆಕೆಂಡ್ಸ್ ಇಲ್ಲ 22 ಸೆಕೆಂಡ್ಸ್ ಈ ಥರ
ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ದಟ್ ಮೀನ್ಸ್ ಅಲ್ಟರ್ನೇಟಿಂಗ್ ಕರೆಂಟ್ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಟೈಮ್ ಅಂತೀವಿ. ಟೈಮ್ನ ಡಿಪೆಂಡ್ ಆಗಿರುತ್ತೆ. 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, 8 ಸೆಕೆಂಡ್ಸ್ನಲ್ಲಿ ನೋಡಿದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ. ಇದು ಎ ಸಿ ಕರೆಂಟ್ ಆಗುತ್ತೆ. ಸೊ ಎ ಸಿ ಕರೆಂಟ್ ಏನು ಮಾಡುತ್ತೆ ಅಂದರೆ ಲೈಕ್ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಪೀರಿಯಡಿಕಲಿ ಏನಾಗುತ್ತೆ ಅಂದರೆ ಲೈಕ್ ಫಾರ್ವರ್ಡ್ ಡೈರೆಕ್ಷನ್ಸ್, ರಿವರ್ಸ್ ಈ ಥರ ಡೈರೆಕ್ಷನ್ಸ್ ಚೇಂಜಸ್ ಆಗುತ್ತೆ. ಇದು ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್, ಬಿಸ್ನೆಸ್ ಪರ್ಪಸ್, ಅದೆಲ್ಲ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡೋದೇ ಎ ಸಿ ಕರೆಂಟ್ ಅಂತೀವಿ. ನೆಕ್ಸ್ಟ್ ಡೈರೆಕ್ಟ್ ಕರೆಂಟ್. ಸೊ ಡೈರೆಕ್ಟ್ ಕರೆಂಟ್ ಅಂದರೆ ವಿಚ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗುತ್ತೆ, ಅದು ಡೈರೆಕ್ಟ್ ಕರೆಂಟ್ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಯೂಸ್ ಮಾಡಿರೋದು ವೋಲ್ಟೇಜ್ ಸೋರ್ಸ್, ಇದು 0, ಇದು ಎಕ್ಸ್ ಆಕ್ಸಿಸ್ನಲ್ಲಿ ಟೈಮ್. ನೆಕ್ಸ್ಟ್ ಈ ಆಕ್ಸಿಸ್ಗೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ವ್ಯಾಲ್ಯೂ, ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇದು 5 ವೋಲ್ಟೇಜ್ ಇಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ -5 ವೋಲ್ಟೇಜ್ ಇರುತ್ತೆ. ಓಕೆ, ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಓನ್ಲಿ ಒನ್ ಡೈರೆಕ್ಷನ್ಸ್, either ಪಾಸಿಟಿವ್ ಇಲ್ಲಾಂದರೆ ನೆಗೆಟಿವ್ನಲ್ಲಿ ಇರುತ್ತೆ. ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ, ಅದು ಡಿ ಸಿ ಕರೆಂಟ್. ಸೊ ಡಿ ಸಿ ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಯೂಸ್ ಮಾಡೋದೆಲ್ಲ ಏನಾಗುತ್ತೆ ಡಿ ಸಿ ಕರೆಂಟ್ ಆಗುತ್ತೆ. ಓಕೆ, ದ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ವೈ ಮೀನ್ಸ್ ಫಾರ್ ಎಕ್ಸಾಂಪಲ್ 0, ಇದು 5 ಸೆಕೆಂಡ್ಸ್, 10 ಸೆಕೆಂಡ್ಸ್, 15 ಸೆಕೆಂಡ್. ಓಕೆ, ಈಗ 0 ಸೆಕೆಂಡ್, ನೆಕ್ಸ್ಟ್ 5 ಸೆಕೆಂಡ್. 5 ಸೆಕೆಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ವ್ಯಾಲ್ಯೂನ ಮೆಷರ್ ಮಾಡಿದ್ರೆ 5 ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ 10 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಸೇಮ್ 5 ವೋಲ್ಟೇಜ್, ಇಲ್ಲ 50 ಸೆಕೆಂಡ್ಸ್ ಇಲ್ಲ 100 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಸೇಮ್ ವೋಲ್ಟೇಜ್ ಇರುತ್ತೆ, ಸೇಮ್ ವ್ಯಾಲ್ಯೂ ಇರುತ್ತೆ. ವೈ ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಟೈಮ್ನ ಡಿಪೆಂಡ್ ಆಗಿರಲ್ಲ, ಓನ್ಲಿ ಎ ಸಿ ಕರೆಂಟ್ ಮಾತ್ರ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಟೈಮ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಇಮೇಜ್ ನೋಡಿದ್ರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಡಿ ಸಿ ಕರೆಂಟ್, ಇದು ಡಿ ಸಿ ಕರೆಂಟ್ದು ಸೋರ್ಸಸ್ ಏನಂತೀವಿ, ಒಂದು ಬ್ಯಾಟ್ರಿ ಇಲ್ಲ ಸೋಲಾರ್ ಸೆಲ್ಸ್, ಏನೋ ಒಂದು ಬ್ಯಾಟ್ರಿ ಇರುತ್ತೆ, ಇಲ್ಲ ಸೆಲ್ಸ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದ ಕರೆಂಟ್ ಡೈರೆಕ್ಷನ್ಸ್ ನೋಡಿದ್ರೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ನೋಡಿದ್ರೆ ನೆಗೆಟಿವ್ ಟು ಪಾಸಿಟಿವ್ ಹೋಗುತ್ತೆ. ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡೈರೆಕ್ಷನ್ ನೋಡಿ, ಸೊ ದ ಕರೆಂಟ್ ಫ್ಲೋಸ್ ಓನ್ಲಿ ಒನ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಇದು ಡಿ ಸಿ ಕರೆಂಟ್, ಡೈರೆಕ್ಷನ್ ಆಫ್ ಡಿ ಸಿ ಕರೆಂಟ್. ನೆಕ್ಸ್ಟ್ ಕಂಪೇರ್ ದಿಸ್ ಇಮೇಜ್, ಈ ಇಮೇಜ್ ನೋಡಿ. ಸೊ ಈ ಥರ ಸೈನ್ ವೇವ್ ಒಂದು ಎನ್ಸರ್ಕಲ್ ಮಾಡಿ ಒಂದು ಸೈನ್ ವೇವ್ ಸಿಂಬಲ್ ಕೊಟ್ಟರೆ ಅದು ಎ ಸಿ ಸೋರ್ಸ್ ಅಂತೀವಿ. ಓಕೆ, ಸೊ ಎ ಸಿ ಸೋರ್ಸ್ದು ಮೇನ್ ಸೋರ್ಸಸ್ ನೋಡಿದ್ರೆ ಜನ್ರೇಟರ್ಸ್, ಲೈಕ್ ಪವರ್ ಪ್ಲಾಂಟಲ್ಲೆಲ್ಲ ಜನ್ರೇಟ್ ಮಾಡ್ತೀವಲ್ಲ ಅದು ಮೇನ್ ಸೋರ್ಸ್. ಓಕೆ, ಸೊ ಈಗ ಎ ಸಿ ಸೋರ್ಸಸ್ ನೋಡಿ, ಇದು ಎ ಸಿ ಕರೆಂಟ್. ಅದು ಡೈರೆಕ್ಷನ್ಸ್ ಅಬ್ಸರ್ವ್ ಮಾಡಿ, ಇಮೇಜ್ ಅಬ್ಸರ್ವ್ ಮಾಡಿ, ಈ ಡೈರೆಕ್ಷನ್ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಗೆಟಿವ್ ಟು ಪಾಸಿಟಿವ್, ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗಲ್ಲ, ಪೀರಿಯಡಿಕ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಸೊ ಇದು ಎ ಸಿ ಕರೆಂಟ್ ಅಂತೀವಿ. ಸೊ ಡಿ ಸಿ ಕರೆಂಟ್ ಅಂದರೆ ಇಟ್ ಫ್ಲೋಸ್ ಕಾನ್ಸ್ಟೆಂಟ್ ಡೈರೆಕ್ಷನ್ ಓನ್ಲಿ, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಬಟ್ ಇದು ನೋಡಿ ಅಬ್ಸರ್ವ್ ಮಾಡಿದ್ರೆ ಸೊ ಪಾಸಿಟಿವ್ ಟು ನೆಗೆಟಿವ್, ನೆಕ್ಸ್ಟ್ ನೆಗೆಟಿವ್ ಟು ಪಾಸಿಟಿವ್, ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಸೊ ಇದು ಎ ಸಿ ಕರೆಂಟ್. ಓಕೆ, ಸೊ ಈ ಇಮೇಜ್ ನೋಡಿದ್ರು ನಿಮಗೆ ಡೈರೆಕ್ಷನ್ ಆಫ್ ಡಿ ಸಿ ಮತ್ತು ಎ ಸಿ ಕರೆಂಟ್ ಗೊತ್ತಾಗುತ್ತೆ. ಸೊ ಇದು ನೋಡಿ ಪಾಸಿಟಿವ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಗೆಟಿವ್. ಸೊ ಇದು ಪಾಸಿಟಿವ್ ನೆಗೆಟಿವ್. ಓಕೆ, ಸೊ ಕರೆಂಟ್ ಡೈರೆಕ್ಷನ್ ನೋಡಿದ್ರೆ ಪಾಸಿಟಿವ್ ಟು ನೆಗೆಟಿವ್, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಇದು ಡಿ ಸಿ ಕರೆಂಟ್. ನೆಕ್ಸ್ಟ್ ಎ ಸಿ ಕರೆಂಟ್ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್, ಸೊ ಡೈರೆಕ್ಷನ್ ಇದು ಈ ಟರ್ಮಿನಲ್ ಪಾಸಿಟಿವ್ ಇದ್ದರೆ ಕರೆಂಟ್ ಡೈರೆಕ್ಷನ್ಸ್ ಹಿಂಗೆ ಹೋಗುತ್ತೆ. ನೆಕ್ಸ್ಟ್ ಈ ಟರ್ಮಿನಲ್ ಏನೋ ಚೇಂಜ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕರೆಂಟ್ ಡೈರೆಕ್ಷನ್ಸ್ ಈ ಥರ ಇರುತ್ತೆ. ಸೊ ಎ ಸಿ ಕರೆಂಟ್ ಮತ್ತು ಡಿ ಸಿ ಕರೆಂಟ್ ಮೇನ್ ಡಿಫ್ರೆನ್ಸ್ ಏನಂದರೆ ದ ಎ ಸಿ ಕರೆಂಟ್ ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ ಏನಾಗುತ್ತೆ ಕರೆಂಟ್ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಬಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ವಿಚ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಇದು ಮೇನ್ ಡಿಫ್ರೆನ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ಏನಂದರೆ ಎ ಸಿ ಕರೆಂಟ್ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಟೈಮ್ನ ಡಿಪೆಂಡ್ ಆಗಿರಲ್ಲ. ಓಕೆ, ನಾನು 5 ಸೆಕೆಂಡ್ಸ್ನಲ್ಲಿ ಆ ವೋಲ್ಟೇಜ್ 2 ವೋಲ್ಟೇಜ್ ಇದ್ದರೆ 50 ಸೆಕೆಂಡ್ಸ್ನಲ್ಲಿನೂ 2 ವೋಲ್ಟೇಜ್ ಇರುತ್ತೆ. ಬಟ್ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್. ಫಾರ್ ಎಕ್ಸಾಂಪಲ್ 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ನಾನು 15 ಸೆಕೆಂಡ್ಸ್ನಲ್ಲಿ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ, ಇಲ್ಲ 18 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಎ ಸಿ ಕರೆಂಟ್ ಡಿಪೆಂಡ್ಸ್ ಆನ್ ದ ಟೈಮ್ ಅಂತೀವಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಕಂಪ್ಯಾರಿಸನ್ ಬಿಟ್ವೀನ್ ಎ ಸಿ ಕರೆಂಟ್ ಆ್ಯಂಡ್ ಡಿ ಸಿ ಕರೆಂಟ್. ಸೊ ಎ ಸಿ ಕರೆಂಟಿಗೂ ಡಿ ಸಿ ಕರೆಂಟಿಗೆ ಏನು ಡಿಫ್ರೆನ್ಸ್ ಇದೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ದ ಎಲೆಕ್ಟ್ರಾನ್ಸ್ ಕೀಪ್ ಸ್ವಿಚಿಂಗ್ ಡೈರೆಕ್ಷನ್ಸ್ ಇನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್, ಸೊ ಎ ಸಿ ಕರೆಂಟ್ ಅಂದರೆ ನಮಗೆ ವೇವ್ ಫಾರ್ಮ್ ಗೊತ್ತಿರುತ್ತೆ, ಲೈಕ್ ಸೈನ್ ವೇವ್, ಈ ಥರ ಸೈನ್ ವೇವ್ ಬರುತ್ತಲ್ವಾ, ಇದು ಸೈನ್ ವೇವ್. ಸೊ ಡಿ ಸಿ ಕರೆಂಟ್ ಅಂದರೆ ಓನ್ಲಿ ಒನ್ ಡೈರೆಕ್ಷನ್ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಬರುತ್ತೆ.
ಓಕೆ. ದ ಎಲೆಕ್ಟ್ರಾನ್ಸ್ ಕೀಪ್ ಅಂದರೆ ಕೀಪ್ ಸ್ವಿಚಿಂಗ್ ಡೈರೆಕ್ಷನ್ಸ್. ಕರೆಂಟ್ ಡೈರೆಕ್ಷನ್ಸ್ ಏನಾಗುತ್ತೆ ಲೈಕ್ ಫಾರ್ವರ್ಡ್ ರಿವರ್ಸ್ ಈ ಥರ ಡೈರೆಕ್ಷನಲ್ಲಿ ಚೇಂಜಸ್ ಆಗುತ್ತೆ ಅಂತ ಕೊಟ್ಟಿದ್ದೀವಿ. ಡೈರೆಕ್ಟ್ ಕರೆಂಟ್ ನೋಡಿದ್ರೆ ದ ಎಲೆಕ್ಟ್ರಾನ್ಸ್ ಮೂವ್ ಸ್ಟಡಿಲಿ ಇನ್ ಒನ್ ಡೈರೆಕ್ಷನ್ಸ್ ದಟ್ ಈಸ್ ಫಾರ್ವರ್ಡ್ ಡೈರೆಕ್ಷನ್ಸ್. ಒಂದೇ ಡೈರೆಕ್ಷನಲ್ಲಿ ಮಾತ್ರ ಕರೆಂಟ್ ಫ್ಲೋ ಆಗುತ್ತೆ, ಸರಿನಾ? ಅದೇನಾಗುತ್ತೆ ಅಂದರೆ ಡಿ ಸಿ ಕರೆಂಟ್ ಅಂತೀವಿ. ಸೊ ಫಸ್ಟ್ ಪಾಯಿಂಟ್ ಏನಿಲ್ಲ, ದ ಎ ಸಿ ಕರೆಂಟ್ ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ, ಐದರ್ ಫಾರ್ವರ್ಡ್ ಆರ್ ರಿವರ್ಸ್ ಈ ಥರ ಚೇಂಜಸ್ ಆಗುತ್ತೆ. ಡಿ ಸಿ ಕರೆಂಟ್ ನೋಡಿದ್ರೆ ವಿಚ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್, ಅದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಎ ಸಿ ಕರೆಂಟ್ ಈಸ್ ಟೈಮ್ ಡಿಪೆಂಡೆಂಟ್ ಸಿಗ್ನಲ್ ಅಂತೀವಿ. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಟೈಮ್ನ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 0 ನೆಕ್ಸ್ಟ್ 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. 20 ಸೆಕೆಂಡ್ಸ್ ಮಾಡಿದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ 22ನಲ್ಲಿ ನೋಡಿದ್ರೆ ಬೇರೆ ವ್ಯಾಲ್ಯೂಸ್ ಇರುತ್ತೆ. ಆ ಥರ ಏನಾಗುತ್ತೆ ಅಂದರೆ ಟೈಮ್ನ ಡಿಪೆಂಡ್ ಆಗಿರುತ್ತೆ. ಬಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಟೈಮ್ ಇಂಡಿಪೆಂಡೆಂಟ್ ಸಿಗ್ನಲ್ ಅಂತೀವಿ. ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಟೈಮ್ನ ಡಿಪೆಂಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ 0 ನೆಕ್ಸ್ಟ್ 5 ಸೆಕೆಂಡ್ಸ್ನಲ್ಲಿ ಇದು 4 ವೋಲ್ಟೇಜ್ ಇಟ್ಕೊಳ್ಳಿ. 5 ಸೆಕೆಂಡ್ಸ್ ನೋಡುವಾಗ 4 ವೋಲ್ಟೇಜ್ ಇರುತ್ತೆ. ನಾನೀಗ 20 ಸೆಕೆಂಡ್ಸ್ನಲ್ಲಿ ಚೆಕ್ ಮಾಡ್ತೀನಿ, ಅವಾಗ ನೋಡಿದ್ರೂ 4 ವೋಲ್ಟೇಜ್ ಇರುತ್ತೆ. ಇಲ್ಲ 200 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀನಿ, ಅವಾಗೂ ಏನಾಗುತ್ತೆ ಅಂದರೆ 4 ವೋಲ್ಟೇಜ್ ಇರುತ್ತೆ. ದಟ್ ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್ನ ಡಿಪೆಂಡ್ ಆಗಿರಲ್ಲ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡಿ, ಇಟ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ಸ್ ವೈಲ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್. ಓಕೆ. ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟ್ನಲ್ಲಿ ಫ್ಲೋ ಆಗುತ್ತೆ. ಸೊ ಸಡನ್ಲಿ ಏನಾಗುತ್ತೆ ಅಂದರೆ ಅದರ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಸೊ ಆಲ್ರೆಡಿ ಇಮೇಜ್ನಲ್ಲಿ ನೋಡಿದ್ದೀವಿ, ಲಿಸನ್. ಸೊ ಇದೇನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಸಡನ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ಪಾಸಿಟಿವ್ ಟು ನೆಗೆಟಿವ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಟು ನೆಗೆಟಿವ್, ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಅದನ್ನೇ ಥರ್ಡ್ ಪಾಯಿಂಟಲ್ಲಿ ಕೊಟ್ಟಿದ್ದೀವಿ. ಇಟ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ಸ್ ವೈಲ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗೋವಾಗ ಏನಾಗುತ್ತೆ ಅಂದರೆ ಸಡನ್ಲಿ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜ್ ಆಗ್ಬೋದು. ಓಕೆ. ನೆಕ್ಸ್ಟ್ ಡಿ ಸಿ ಕರೆಂಟ್ ನೋಡಿದ್ರೆ ಇಟ್ ಫ್ಲೋಸ್ ಓನ್ಲಿ ಒನ್ ಡೈರೆಕ್ಷನ್ಸ್ ವೈಲ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗೋವಾಗ ಏನಾಗುತ್ತೆ ಅಂದರೆ ಒಂದೇ ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗುತ್ತೆ, ಅದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಫ್ರೀಕ್ವೆನ್ಸಿ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಫ್ರೀಕ್ವೆನ್ಸಿ ಅಂದರೆ ಏನು ಸರ್? ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಆಸಿಲೇಷನ್ ಪರ್ ಸೆಕೆಂಡ್ ಅಂತೀವಿ, ಇಲ್ಲ ನಂಬರ್ ಆಫ್ ವೈಬ್ರೇಷನ್ ಪರ್ ಸೆಕೆಂಡ್ ಅಂತೀವಿ, ಇಲ್ಲ ಅಂದರೆ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತೀವಿ. ದ ಫ್ರೀಕ್ವೆನ್ಸಿ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಎ ಸಿ ಕರೆಂಟ್ ಈಸ್ 50 ಹರ್ಟ್ಸ್ ಆರ್ 60 ಹರ್ಟ್ಸ್ ಡಿಪೆಂಡಿಂಗ್ ಅಪಾನ್ ಕಂಟ್ರಿ. ಸೊ ಹರ್ಟ್ಸ್ ಅಂದರೆ ಏನು? ಫ್ರೀಕ್ವೆನ್ಸಿ ಎಸ್ ಐ ಯೂನಿಟ್ ಇದು ಏನಾಗುತ್ತೆ ಅಂದರೆ ಎಸ್ ಐ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಸ್ ಅಂತೀವಿ. ಸೊ ಎ ಸಿ ಕರೆಂಟ್ ಅದು ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ 50 ಹರ್ಟ್ಸ್ ಇರುತ್ತೆ, ಇಲ್ಲ ಅಂದರೆ 60 ಹರ್ಟ್ಸ್ ಇರುತ್ತೆ, ಡಿಪೆಂಡ್ಸ್ ಅಪಾನ್ ದ ಕಂಟ್ರಿ. ಬಟ್ ಪರ್ಟಿಕ್ಯುಲರಿ ಇನ್ ಇಂಡಿಯಾ ನಮ್ಮ ಕಂಟ್ರೀಸ್ನಲ್ಲಿ ನೋಡಿದ್ರೆ 50 ಹರ್ಟ್ಸ್ ಇರುತ್ತೆ. ಸೊ ವೈ ನಾಟ್ 60 ಹರ್ಟ್ಸ್ ಯಾಕೆ ಯೂಸ್ ಮಾಡಬಾರ್ದನಂದರೆ ಯೂಸ್ ಮಾಡ್ಬೋದು. ಬಟ್ 60 ಹರ್ಟ್ ಯೂಸ್ ಮಾಡಿದ್ರೆ ಸೊ ಡ್ಯೂ ಟು ದ ಟೆಂಪ್ರೇಚರ್ ಏನಾಗುತ್ತೆ ಅಂದರೆ ಕೇಬಲ್ಸ್ ಎಲ್ಲ ಏನಾಗುತ್ತೆ ಅಂದರೆ ಬರ್ನ್ ಆಗುತ್ತೆ. ಸೊ ಮತ್ತು 60 ಹರ್ಟ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ಫಾರ್ ಅದರ್ ಕಂಟ್ರೀಸ್ ಲೈಕ್ USA, ಕೆನಡಾ, ಅಲ್ಲೆಲ್ಲ ಏನಾಗುತ್ತೆ ಅಂದರೆ 60 ಹರ್ಟ್ಸ್ ಯೂಸ್ ಮಾಡ್ತಾರೆ. ವೈ ಮೀನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಕಂಪೇರ್ ಟು ಇಂಡಿಯಾ. ಓಕೆ. ಇನ್ ಪರ್ಟಿಕ್ಯುಲರಿ ಇಂಡಿಯಾನಲ್ಲಿ ಎಷ್ಟು ಫ್ರೀಕ್ವೆನ್ಸಿ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ 50 ಹರ್ಟ್ಸ್. ಓಕೆ. ಫಾರ್ ಅದರ್ ಕಂಟ್ರೀಸ್ ಕೇಳಿದ್ರೆ ಏನಾಗುತ್ತೆ 60 ಹರ್ಟ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್ ದ ಫ್ರೀಕ್ವೆನ್ಸಿ ಆಫ್ ಡೈರೆಕ್ಟ್ ಕರೆಂಟ್, ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ 0. ಸೊ ವೈ 0 ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್ನ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗಿಲ್ಲ. ದಟ್ಸ್ ವೈ ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್ ಈಸ್ 0. ಕ್ವಶನಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್? ಆಪ್ಷನ್ ಎ 50 ಹರ್ಟ್ಸ್, ಆಪ್ಷನ್ ಬಿ 60 ಹರ್ಟ್ಸ್, ಆಪ್ಷನ್ ಸಿ 0, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿನ್ ಕೊಡ್ಬೋದು, ಸರಿನಾ? ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್ ಕೇಳಿದ್ರೆ ಬೋತ್ 50 ಹರ್ಟ್ಸು ಆಗುತ್ತೆ, 60 ಹರ್ಟ್ಸು ಆಗುತ್ತೆ. ಬಟ್ ಪರ್ಟಿಕ್ಯುಲರಿ ಇನ್ ಇಂಡಿಯಾನ್ ಏನಾದರೂ ಮೆನ್ಷನ್ ಮಾಡಿದ್ರೆ ಅವಾಗ 50 ಹರ್ಟ್ಸ್ ಆಗುತ್ತೆ, ಸರಿನಾ? ಆ ಥರ ಏನಾದರೂ ಮೆನ್ಷನ್ ಮಾಡಿದ್ರೆ 50 ಹರ್ಟ್ಸ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್ ಕೇಳಿದ್ರೆ, ಸೊ ಡಿ ಸಿ ಕರೆಂಟ್ ಫ್ರೀಕ್ವೆನ್ಸಿ ಕೇಳಿದ್ರೆ 0 ಹರ್ಟ್ಸ್ ಅಂತೀವಿ. ಓಕೆ. ವೈ ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್ನ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗಿಲ್ಲ, ಟೈಮ್ ಇಂಡಿಪೆಂಡೆಂಟ್ ಸಿಗ್ನಲ್ ಅಂತೀವಿ. ದಟ್ಸ್ ವೈ ದ ಫ್ರೀಕ್ವೆನ್ಸಿ ಈಸ್ 0 ಇನ್ ಡಿ ಸಿ ಸಪ್ಲೈ. ನೆಕ್ಸ್ಟ್ ಸೇಫ್ ಟು ಟ್ರಾನ್ಸ್ಫರ್ ಓವರ್ ಲಾಂಗ್ ಡಿಸ್ಟೆನ್ಸ್. ಸೊ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಲಾಂಗ್ ಡಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಟ್ ಮಾಡ್ಬೋದು ಆ್ಯಂಡ್ ಇಟ್ ಕ್ಯಾನ್ ಪ್ರೊವೈಡ್ ಮೋರ್ ಪವರ್. ದಟ್ ಮೀನ್ಸ್ ಒಂದು ಪ್ಲೇಸ್ನಲ್ಲಿ ಏನಾಗುತ್ತೆ ಜನ್ರೇಟ್ ಮಾಡಿದ್ದೀವಿ, ಆ ಪವರ್ನ ಏನಾಗುತ್ತೆ ಅಂದರೆ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಆ ಥರ ಟ್ರಾನ್ಸ್ಮಿಟ್ ಮಾಡಿದ್ರೆ ಲಾಸಸ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಬಟ್ ಇನ್ ಡಿ ಸಿ ಕರೆಂಟಲ್ಲಿ ಏನಾಗುತ್ತೆ ಅಂದರೆ ಇಟ್ ಕ್ಯಾನಾಟ್ ಟ್ರಾವೆಲ್ ವೆರಿ ಫಾರ್ ಡಿಸ್ಟೆನ್ಸ್. ಸೊ ಇದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ ಇನ್ ಡಿ ಸಿ ಕರೆಂಟ್. ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡೋಕ್ಕಾಗಲ್ಲ. ವೈ ಮೀನ್ಸ್
ಇನ್ ಡಿ ಸಿ ಕರೆಂಟಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ಸೆಟಪ್ನ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಒಂದು ಸೆಟಪ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಐದರ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್, ಅಂದರೆ ವೋಲ್ಟೇಜ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋ ಆಪ್ಷನ್ ಇದರಲ್ಲಿ ಇಲ್ಲ, ಮಾಡೋಕ್ಕಾಗಲ್ಲ. ಸೊ ಲಾಂಗ್ ಡಿಸ್ಟೆನ್ಸ್ಗೆ ನಾನು ಟ್ರಾನ್ಸ್ಮಿಟ್ ಮಾಡಿದ್ರೆ ಟ್ರಾನ್ಸ್ಮಿಷನ್ ಮಾಡುವಾಗ ಲಾಸಸ್ ಜಾಸ್ತಿ ಆಗುತ್ತೆ. ಸೊ ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್, ದಟ್ಸ್ ವೈ ನಾವು ಎ ಸಿ ಕರೆಂಟ್ ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಪರ್ಪಸ್, ಬಿಸ್ನೆಸ್ ಅಪ್ಲಿಕೇಶನಲ್ಲೆಲ್ಲ ಏನಾಗುತ್ತೆ ಅಂದರೆ ಎ ಸಿ ಕರೆಂಟ್ ಯೂಸ್ ಮಾಡ್ತೀವಿ. ಸೊ ಡಿ ಸಿ ಕರೆಂಟ್ನ ಯೂಸ್ ಮಾಡಬಾರ್ದು, ಯಾಕೆ ಅಂದರೆ ಸೊ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಆಗಲ್ಲ, ಇದು ಮೇನ್ ಡ್ರಾಬ್ಯಾಕ್. ಓಕೆ, ಇಟ್ ಕ್ಯಾನಾಟ್ ಟ್ರಾವೆಲ್ ವೆರಿ ಫಾರ್ ಡಿಸ್ಟೆನ್ಸ್ ಬಿಕಾಸ್ ಇಟ್ ಬಿಗಿನ್ಸ್ ಟು ಲಾಸ್ ಎನರ್ಜಿ. ಇನ್ ಕೇಸ್ ಟ್ರಾನ್ಸ್ಮಿಟ್ ಮಾಡುವಾಗ ಏನಾಗುತ್ತೆ ಅಂದರೆ ಎನರ್ಜಿ ಲಾಸಸ್ ಆಗುತ್ತೆ, ಮೇನ್ ಡ್ರಾಬ್ಯಾಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಅಲ್ಟರ್ನೇಟಿಂಗ್ ಕರೆಂಟ್ ಸ್ಟೋರ್ ಮಾಡೋಕ್ಕೆ ಆಗಲ್ಲ, ಇಟ್ ಕ್ಯಾನಾಟ್ ಬಿ ಸ್ಟೋರ್ಡ್. ಅದೇನಾಗುತ್ತೆ ಅಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ. ಬಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಬಿ ಸ್ಟೋರ್ಡ್. ಹೆಂಗೆ ಸ್ಟೋರ್ ಮಾಡ್ತೀವಿ ಅಂದರೆ ಒಂದು ಬ್ಯಾಟ್ರಿ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಡಿ ಸಿ ಕರೆಂಟ್ನ ಸ್ಟೋರ್ ಮಾಡ್ಕೊಬೋದು. ನೆಕ್ಸ್ಟ್, ದ ರೊಟೇಟಿಂಗ್ ಮ್ಯಾಗ್ನೆಟ್ ಅಲಾಂಗ್ ದ ವಯರ್. ಸೊ ಎ ಸಿ ಸೆಟಪ್ನಲ್ಲಿ ಎ ಸಿ ಕರೆಂಟಲ್ಲಿ ಏನಾಗುತ್ತೆ ಅಂದರೆ ರೊಟೇಟಿಂಗ್ ಮ್ಯಾಗ್ನೆಟ್ ಲೈಕ್ ನಾರ್ತ್ ಪೋಲ್, ಸೌತ್ ಪೋಲ್ ಈ ಥರ ಒಂದು ಸೆಟಪ್ ಇರುತ್ತೆ, ಲೈಕ್ ಫಾರ್ವರ್ಡ್, ರಿವರ್ಸ್ ಆ ಥರ, ಅದರಲ್ಲಿ ರೊಟೇಟಿಂಗ್ ಮ್ಯಾಗ್ನೆಟ್ ಇರುತ್ತೆ. ಬಟ್ ಡಿ ಸಿ ಕರೆಂಟಲ್ಲಿ ಏನಾಗುತ್ತೆ ಅಂದರೆ ಸ್ಟಡಿ ಮ್ಯಾಗ್ನೆಟಿಸಮ್, ಅಂದರೆ ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ಫ್ಲೋ ಆಗುತ್ತಲ್ವ, ಇದು ಸ್ಟಡಿ ಮ್ಯಾಗ್ನೆಟಿಸಮ್ ಯೂಸ್ ಆಗುತ್ತೆ. ನೆಕ್ಸ್ಟ್, ದ ಎ ಸಿ ಕರೆಂಟ್ ಇದು ಸೋರ್ಸಸ್ ನೋಡಿದ್ರೆ, ದ ಎ ಸಿ ಕರೆಂಟ್ ಇಸ್ ಒಬ್ಟೈನ್ ಫ್ರಮ್ ಎ ಸಿ ಜನರೇಟರ್ ಆ್ಯಂಡ್ ಮೈನ್ಸ್. ಎ ಸಿ ಜನರೇಟರ್ ಅಂದರೆ ಲೈಕ್ ಪವರ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ಮೈನ್ ಸೋರ್ಸಸ್ ಆಫ್ ಎ ಸಿ ಕರೆಂಟ್. ನೆಕ್ಸ್ಟ್, ಡಿ ಸಿ ಕರೆಂಟ್ ಇದು ಸೋರ್ಸಸ್ ನೋಡಿದ್ರೆ ಲೈಕ್ ಸೆಲ್, ಬ್ಯಾಟ್ರಿ, ಎವ್ರಿಡೇ ಬ್ಯಾಟ್ರಿ, ಡ್ಯೂರೆಸೆಲ್ ಆ ಥರ ಬ್ಯಾಟ್ರೀಸ್ನ ಏನಾಗುತ್ತೆ ಅಂದರೆ ಅದು ಡಿ ಸಿ ಕರೆಂಟ್ ಇದು ಸೋರ್ಸಸ್ ಆಗುತ್ತೆ. ನೆಕ್ಸ್ಟ್, ದ ಪವರ್ ಫ್ಯಾಕ್ಟರ್ ಲೈಸ್ ಬಿಟ್ವೀನ್ 0 and 1 ಎಲ್ಲ 0 to 1 ಇನ್ ಬಿಟ್ವೀನಲ್ಲಿ 0 to 1. ಸೊ ಫಸ್ಟ್ ಪವರ್ ಫ್ಯಾಕ್ಟರ್ ಅಂದರೆ ಏನು? ಸೊ ಪವರ್ ಫ್ಯಾಕ್ಟರ್ ಅಂದರೆ ಒಂದು ಕಾನ್ಸೆಪ್ಟ್ ಇದೆ, ಅದು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ನೋಡೋಣ. ಸೊ ಪವರ್ ಫ್ಯಾಕ್ಟರ್ ಅಂದರೆ ಏನಿಲ್ಲ, ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ಲಿ ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ ಅದನ್ನು ಡಿಫೈನ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ಪವರ್ ಫ್ಯಾಕ್ಟರ್ ಅಂತೀವಿ. ಸೊ ಪವರ್ ಫ್ಯಾಕ್ಟರ್ ಈಕ್ವಲ್ ಟು ಕಾಸ್ ಪೈ ಅಂತೀವಿ, ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತೀವಿ. ಓಕೆ, ದ ಪವರ್ ಫ್ಯಾಕ್ಟರ್ ಲೈಸ್ ಬಿಟ್ವೀನ್ 0 to 1. 0 to 1 ಅಂದರೆ ಲೈಕ್ 0.2, 0.6, 0.7 ಇನ್ ಬಿಟ್ವೀನಲ್ಲಿ ಇರುತ್ತೆ. ಯಾವುದರಲ್ಲಿ ಅಂದರೆ ಎ ಸಿ ಕರೆಂಟಲ್ಲಿ. ಇನ್ ಎ ಸಿ ಕರೆಂಟ್ ದ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ becomes 0 to 1, either 0.7, 0.8, 0.9 ಆ ಥರ ಇರುತ್ತೆ. ನೆಕ್ಸ್ಟ್, ಫಾರ್ ಡಿ ಸಿ ಕರೆಂಟ್ ಅಂದರೆ ದ ಪವರ್ ಫ್ಯಾಕ್ಟರ್ ಈಸ್ ಆಲ್ವೇಸ್ 1 ಇರುತ್ತೆ. ಓಕೆ, 1 ಅಂತೀವಿ, ಇಲ್ಲಾಂದರೆ ಯೂನಿಟಿನ್ ಅಂತೀವಿ. ಸೊ ಕ್ವಶನಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ ಡಿ ಸಿ ಕರೆಂಟ್ ಕೇಳಿದ್ರೆ 1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎ ಸಿ ಕರೆಂಟ್ ಕೇಳಿದ್ರೆ 0 to 1 ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಅಲ್ಟರ್ನೇಟಿಂಗ್ ಕರೆಂಟ್ ಈಸ್ ದ ಕರೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ವೇರಿಂಗ್ ವಿತ್ ಟೈಮ್. ದಟ್ ಮೀನ್ಸ್ ಕರೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ಅಂದರೆ ಈಗ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಸರಿನಾ? ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟೈಮ್ನ ಮೆಷರ್ ಮಾಡ್ತೀವಿ, ವೈ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ಕರೆಂಟ್. ಅಂದರೆ ಈ ವ್ಯಾಲ್ಯೂ ಎ ಸಿ ಕರೆಂಟಲ್ಲಿ ಏನಾಗುತ್ತೆ ಅಂದರೆ ನಾನು ಟೈಮ್ನ ವೇರಿ ಮಾಡಿದ್ರೆ ಈ ಕರೆಂಟಿದು ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಟ್ರೆಂತ್, ಲೈಕ್ ಅದರದ್ದು ವ್ಯಾಲ್ಯೂ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ ಅಂತೀವಿ. ಬಟ್ ಇನ್ ಡಿ ಸಿ ಕರೆಂಟಲ್ಲಿ ಇಟ್ ಈಸ್ ದ ಕರೆಂಟ್ ಆಫ್ ಕಾನ್ಸ್ಟಂಟ್ ಮ್ಯಾಗ್ನಿಟ್ಯೂಡ್ ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಫಾರ್ ಎಕ್ಸಾಂಪಲ್ ಸೇಮ್ 5 ಸೆಕೆಂಡ್ಸ್ನಲ್ಲಿನೂ 4 ವೋಲ್ಟೇಜ್ ಇರುತ್ತೆ, 10 ಸೆಕೆಂಡ್ಸ್ನಲ್ಲಿನೂ 4 ವೋಲ್ಟೇಜ್ ಇರುತ್ತೆ. ಸೊ ಇಟ್ ಈಸ್ ದ ಕರೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ವೇರಿಯಿಂಗ್ ವಿತ್ ಟೈಮ್. ಅಂದರೆ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಟೈಮ್ನ ಡಿಪೆಂಡ್ ಆಗಿರುತ್ತೆ. ಆ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಒಂದೊಂದು ಟೈಮ್ಗೂ ಏನಾಗುತ್ತೆ ಅಂದರೆ ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ. ಬಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಎ ಸಿ ಕರೆಂಟ್ ನೋಡಿದ್ರೆ ಸೈನುಸೈಡಲ್ ಅಂದರೆ ಸೈನ್ ವೇವ್, ಟ್ರಪಿಸೈಡಲ್, ಟ್ರಯಾಂಗುಲರ್, ಸ್ಕ್ವೇರ್ ವೇವ್ ಸಿಗ್ನಲ್. ಇದೇನಾಗುತ್ತೆ ಅಂದರೆ ಒಂದು ವೇವ್ ಫಾರ್ಮ್, ಎಕ್ಸಾಂಪಲ್ ಫಾರ್ ಎ ಸಿ ಕರೆಂಟ್. ನೆಕ್ಸ್ಟ್ ಡಿ ಸಿ ಕರೆಂಟ್ ನೋಡಿದ್ರೆ ಅದು ಪ್ಯೂರ್ ಕರೆಂಟ್, ಲೈಕ್ ಪ್ಯೂರ್ ವೇವ್ ಫಾರ್ಮ್ ಇರುತ್ತೆ. ಇನ್ನೊಂದು ಪಲ್ಸೇಟಿಂಗ್ ಅಂದರೆ ವೈಬ್ರೇಟಿಂಗ್ ಸಿಗ್ನಲ್ ಅಂತೀವಿ. ಒಂದು ಲೈಕ್ ಒಂದು ಸ್ಟ್ರೈಟ್ ಲೈನ್ ಥರ ಇರುತ್ತೆ, ಓನ್ಲಿ ಒಂದು ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗೋದು. ಓಕೆ, ನೆಕ್ಸ್ಟ್ ನೋಡಿ, ಸೊ ಇದೇನಾಗುತ್ತೆ ಅಂದರೆ ಸೈನ್ ವೇವ್, ಎಕ್ಸಾಂಪಲ್ ಸೈನ್ ವೇವ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ವೇವ್ ಅಂತೀವಿ, ಇಲ್ಲ ಟ್ರಪಿಸೈಡಲ್ ಅಂತೀವಿ. ಸೊ ಲಿಸನ್, ಇದು 0, ಇದು ಎಕ್ಸ್ ಆ್ಯಕ್ಸಿಸ್ ಟೈಮ್, ವೈ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಸೋರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೋಡಿದ್ರೆ 5 ಸೆಕೆಂಡ್ಸ್, ಇದು 10, ಇದು 15, ಇದು 20 ಆ ಥರ. ಸೊ 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ನೆಕ್ಸ್ಟ್ 7 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ಈ ಥರ ಟೈಮ್ನ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ಇದು ಪಾಸಿಟಿವ್ ಸೈಕಲ್ ಅಂತೀವಿ, ಇದು ನೆಗೆಟಿವ್ ಅಂತೀವಿ. ಈ ಲೈನ್ ಮೇಲೆ ಇರೋದನ್ನ ಪಾಸಿಟಿವ್ ವ್ಯಾಲ್ಯೂ, ಕೆಳಗಡೆ ಇರೋದೇನಾಗುತ್ತೆ ನೆಗೆಟಿವ್ ವ್ಯಾಲ್ಯೂ ಅಂತೀವಿ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಕಾಂಪ್ಲೆಕ್ಸ್ ವೇವ್ ಫಾರ್ಮ್, ಈ ವೇವ್ ಫಾರ್ಮ್ ಹಿಂಗಿರುತ್ತೆ, ಇದು ಪಾಸಿಟಿವ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ.
ಟ್ರಯಾಂಗಲ್ ವೇವ್ ಅಂದರೆ ಸೇಮ್ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇದು ಸ್ಕ್ವೇರ್ ವೇವ್ ಪಾಸಿಟಿವ್ ನೆಗೆಟಿವ್ ಈ ಥರ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜಸ್ ಆದರೆ ಅದು ಎ ಸಿ ಕರೆಂಟಲ್ಲಿ ಬರುತ್ತೆ. ಆ ವೇವ್ ಫಾರ್ಮ್ಸ್ ಬೇಕಾದರೆ ಡಿಫ್ರೆಂಟ್ ಶೇಪ್ನಲ್ಲಿ ಇರುತ್ತೆ. ಒನ್ ಈ ಸೈನ್ ವೇವ್, ಇನ್ನೊಂದು ಟ್ರಪಿಸೈಡಲ್, ನೆಕ್ಸ್ಟ್ ಟ್ರಯಾಂಗ್ಯುಲರ್, ಇನ್ನೊಂದು ಏನಾಗುತ್ತೆ ಅಂದರೆ ಸ್ಕ್ವೇರ್ ವೇವ್ನಲ್ಲಿ ಇರುತ್ತೆ. ಬಟ್ ಡೈರೆಕ್ಷನ್ಸ್ ಏನಾಗುತ್ತೆ ನೋಡಿ, ಇದು ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗುತ್ತೆ, ನೆಕ್ಸ್ಟ್ ನೆಗೆಟಿವ್ ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಪೀರಿಯಡಿಕ್ಲಿ ಚೇಂಜಸ್ ಆಗುತ್ತೆ. ಸೊ ದೀಸ್ ಟೈಪ್ ಆಫ್ ವೇವ್ ಫಾರ್ಮ್ಸ್ ಅಂಡರ್ ಎ ಸಿ ಕರೆಂಟಲ್ಲಿ ಬರುತ್ತೆ. ಸೊ ಡಿ ಸಿ ಕರೆಂಟ್ ನೋಡಿದ್ರೆ ಸೊ ನಮ್ಗೆ ಹೆಂಗಿರುತ್ತೆ ಅಂದರೆ ಓನ್ಲಿ ಒನ್ ವೇವ್ ಫಾರ್ಮ್ ಹಿಂಗೆ ಇರುತ್ತೆ, ಸರಿನಾ. ಇದು 0, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ ಇರುತ್ತೆ. ಕಾನ್ಸ್ಟೆಂಟ್ ಡೈರೆಕ್ಷನ್ಸ್ ಒಂದೇ ಡೈರೆಕ್ಷನಲ್ಲಿ ಇರೋದೆ ಡಿ ಸಿ ಕರೆಂಟ್ ಅಂತೀವಿ. ಈ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗಲ್ಲ, ಒಂದೇ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ ಈ ಟಾಪಿಕ್ನಲ್ಲಿ ಏನಾಗುತ್ತೆ ಅಂದರೆ ಕ್ವಶನ್ಸ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಸೊ ಎ ಸಿ ಕರೆಂಟ್, ಡಿ ಸಿ ಕರೆಂಟ್. ಓಕೆ, ಸೊ ಎ ಸಿ ಕರೆಂಟ್ ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ. ಸೊ ಇದ್ರದ್ದು ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಪೀರಿಯಡಿಕಲಿ ಮೀನ್ಸ್ ಟೈಮ್ ಟು ಟೈಮ್ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಇನ್ನೊಂದು ಮೈನ್ ಪಾಯಿಂಟ್ ಏನಂದರೆ ದ ಎ ಸಿ ಕರೆಂಟ್ ಡಿಪೆಂಡ್ಸ್ ಆನ್ ದ ಟೈಮ್ನ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ದ ಡಿ ಸಿ ಕರೆಂಟ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್ ಕೇಳಿದ್ರೆ 50 ಹರ್ಟ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಫಾರ್ ಅದರ್ ಕಂಟ್ರೀಸ್ ಕೇಳಿದ್ರೆ 60 ಹರ್ಟ್ಸ್ ಆಗುತ್ತೆ. ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್ ಕೇಳಿದ್ರೆ 0 ಆಗುತ್ತೆ. ವೈ ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗಿಲ್ಲ. ಸೊ ದಟ್ಸ್ ವೈ ದ ಫ್ರೀಕ್ವೆನ್ಸಿ ಇಸ್ 0. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ನೋಡಿದ್ರೆ ಎ ಸಿ ಕರೆಂಟ್ ನೋಡಿದ್ರೆ 0 to 1 ಇನ್ ಬಿಟ್ವೀನಲ್ಲಿ ಇರುತ್ತೆ, ಲೈಕ್ 0.7 0.8 ಆ ಥರ ರೇಂಜಲ್ಲಿ ಇರುತ್ತೆ. ಬಟ್ ಡಿ ಸಿ ಕರೆಂಟ್ಗೆ ಆಲ್ವೇಸ್ 1 ಇರುತ್ತೆ, ಇಲ್ಲಾಂದರೆ ಯೂನಿಟಿನ ಅಂತೀವಿ. ಯೂನಿಟಿ ಅಂದರೆ 1. ಓಕೆ, ಸೊ ಪವರ್ ಫ್ಯಾಕ್ಟರ್ ಫಾರ್ ಡಿ ಸಿ ಕರೆಂಟ್ ಕೇಳಿದ್ರೆ 1 ಆಗುತ್ತೆ. ಸೊ ನೆಕ್ಸ್ಟ್ ಅದ್ರದ್ದು ವೇವ್ ಫಾರ್ಮ್ ನೋಡಿದ್ವಿ. ನೆಕ್ಸ್ಟ್ ಮೈನ್ ಸೋರ್ಸಸ್ ಆಫ್ ಎ ಸಿ ಕರೆಂಟ್ ನೋಡಿದ್ರೆ ಜನರೇಟರ್ಸ್. ನೆಕ್ಸ್ಟ್ ಮೈನ್ ಸೋರ್ಸಸ್ ಆಫ್ ಡಿ ಸಿ ಕರೆಂಟ್ ನೋಡಿದ್ರೆ ಲೈಕ್ ಸೋಲಾರ್ ಸೆಲ್ಸ್, ನೆಕ್ಸ್ಟ್ ಬ್ಯಾಟ್ರೀಸ್, ಸೆಲ್ ಅದೆಲ್ಲ ಆಗುತ್ತೆ. ಓಕೆನಾ. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಇನ್ ಎ ಡಿ ಸಿ ಸರ್ಕ್ಯೂಟ್ ದ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ. ಸೊ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟು ಕೇಳ್ತಾರೆ, ಎ ಸಿನ ಡಿ ಸಿನ. ಓಕೆ, ಫಾರ್ ಎ ಸಿ ಸರ್ಕ್ಯೂಟ್ ಕೇಳಿದ್ರೆ, ಫಾರ್ ಎ ಸಿ ಸರ್ಕ್ಯೂಟ್ ಆರ್ ಎ ಸಿ ಕರೆಂಟ್ ಕೇಳಿದ್ರೆ 0 to 1 ಇನ್ ಬಿಟ್ವೀನಲ್ಲಿ ಇರುತ್ತೆ. ನೆಕ್ಸ್ಟ್ ಫಾರ್ ಡಿ ಸಿ ಸರ್ಕ್ಯೂಟ್ ಅಂದರೆ ಡಿ ಸಿ ಕರೆಂಟ್ ಕೇಳಿದ್ರೆ ಆಲ್ವೇಸ್ 1 ಇರುತ್ತೆ, ಆರ್ ಅದರ್ವೈಸ್ ಇದನ್ನು ಹೆಂಗಂತೀವಿ ಅಂದರೆ ಯೂನಿಟಿನ ಅಂತೀವಿ. ಯೂನಿಟಿ ಅಂದರೆ 1. ಓಕೆ, ಸೊ ಪವರ್ ಫ್ಯಾಕ್ಟರ್ ಫಾರ್ ದ ಡಿ ಸಿ ಸರ್ಕ್ಯೂಟ್ ಕೇಳಿದ್ರೆ ಆಪ್ಷನ್ ಎ 0 ಕೊಟ್ಟಿದ್ದಾರೆ, 0 ಅಂದರೆ ಆಗಲ್ಲ. ನೆಕ್ಸ್ಟ್ ಯೂನಿಟಿ ಕೊಡ್ಬೋದು ಆರ್ 1 ಕೊಡ್ಬೋದು. ನೆಕ್ಸ್ಟ್ ಇನ್ಫಿನಿಟಿನ್ ಕೊಟ್ಟಿದ್ದಾರೆ, ಇದನ್ನು ಆಗಲ್ಲ. ನನ್ ಆಫ್ ದಿ ಅಬೌವ್ ಇದೆ. ಓಕೆ, ಇದನ್ನು ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಯೂನಿಟಿ ಆರ್ 1 ಆಗುತ್ತೆ. ದ ಪವರ್ ಫ್ಯಾಕ್ಟರ್ ಫಾರ್ ಡಿ ಸಿ ಸರ್ಕ್ಯೂಟ್ ಕೇಳಿದ್ರೆ ಇದರ್ 1 ಆರ್ ಯೂನಿಟಿನ್ ಅಂತೀವಿ. ಸೊ ಫಾರ್ ಡಿ ಸಿ ಸರ್ಕ್ಯೂಟ್. ನೆಕ್ಸ್ಟ್ ಎ ಸಿ ಸರ್ಕ್ಯೂಟ್ ಕೇಳಿದ್ರೆ 0 to 1 ಇನ್ ಬಿಟ್ವೀನಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್. ಓಕೆ, ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟಾ ಎ ಸಿ ಕರೆಂಟಾ ಅದು ಇಂಪಾರ್ಟೆಂಟ್. ಓಕೆ, ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಡಿ ಸಿ ಕರೆಂಟ್ ಕೊಟ್ಟಿದ್ದಾರೆ ಫಸ್ಟ್. ಸೊ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಆಸಿಲೇಷನ್ಸ್ ಆರ್ ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್ ಅಂತೀವಿ. ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್ ಕೇಳಿದ್ರೆ ಇದರ್ 50 ಹರ್ಟ್ಸ್ ಆರ್ 60 ಹರ್ಟ್ಸ್. 50 ಇರುತ್ತೆ, ಇಲ್ಲಾಂದರೆ 60 ಇರುತ್ತೆ, ಡಿಪೆಂಡ್ ಆನ್ ದ ಕಂಟ್ರೀಸ್. ಓಕೆ, ಇನ್ ಇಂಡಿಯನ್ ಸ್ಪೆಸಿಫೈ ಮಾಡಿದ್ರೆ 50 ಹರ್ಟ್ಸ್ ಆಗುತ್ತೆ. ಫಾರ್ ಅದರ್ ಕಂಟ್ರೀಸ್ ಕೇಳಿದ್ರೆ 60 ಹರ್ಟ್ಸ್ ಆಗುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಫಾರ್ ಡಿ ಸಿ ಕರೆಂಟ್ ಕೇಳಿದ್ರೆ 0 ಹರ್ಟ್ಸ್. ಓಕೆ, ವೈ ಮೀನ್ಸ್ ಇನ್ ಡಿ ಸಿ ಕರೆಂಟ್ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗಿರಲ್ಲ. ಸೊ ದಟ್ಸ್ ವೈ ದ ಡಿ ಸಿ ಕರೆಂಟ್ ಇದು ಫ್ರೀಕ್ವೆನ್ಸಿ ಈಸ್ 0 ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಓಕೆ, ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ಕರೆಂಟ್ ಈಸ್ 0. 50 ಹರ್ಟ್ಸ್ ಅಂದರೆ ಆಗಲ್ಲ. ನೆಕ್ಸ್ಟ್ 60 ಹರ್ಟ್ಸ್ ಆಗಲ್ಲ. ಬೋತ್ ಬಿ ಆ್ಯಂಡ್ ಸಿ ಆಗಲ್ಲ. ಸೊ ಇದೇ ಕ್ವಶನ್ಸ್ಗೆ ಏನಾಗುತ್ತೆ ಅಂದರೆ ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್ ಕೊಟ್ಟರೆ ಯಾವುದಾಗುತ್ತೆ ಆನ್ಸರೇ? ಆಪ್ಷನ್ ಎನಾ, ಬಿ, ಸಿ ಆರ್ ಡಿ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಸೊ ಎ ಸಿ ಕರೆಂಟ್ ಕೇಳಿದ್ರೆ ನಮಗೇನಾಗುತ್ತೆ, 1 is 50 ಹರ್ಟ್ಸ್ ಬರಬೇಕು, ಇಲ್ಲಾಂದರೆ 60 ಹರ್ಟ್ಸ್ ಬರಬೇಕು. ಸೊ 50 ಹರ್ಟ್ಸ್ ಇದೆ, 60 ಹರ್ಟ್ಸ್ ಇರುತ್ತೆ. ನೆಕ್ಸ್ಟ್ ಬೋತ್ ಬಿ ಆ್ಯಂಡ್ ಸಿ ಕೊಟ್ಟಿದ್ದಾರೆ, ಸರಿನಾ. 50ನೂ ಆಗುತ್ತೆ, 60ನೂ ಆಗುತ್ತೆ. ಬಟ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಕರೆಂಟ್ ಇನ್ ಇಂಡಿಯನ್ ಕೇಳಿದ್ರೆ ಆಪ್ಷನ್ ಬಿ ಆಗುತ್ತೆ, 50 ಹರ್ಟ್ಸ್ ಆಗುತ್ತೆ. ಸೊ ಕ್ವಶನ್ಸ್ ಯಾವ ಥರ ಕೇಳ್ತಾರೋ ಡಿಪೆಂಡ್ಸ್ ಆನ್ ದಟ್ ನೀವೇನಾಗುತ್ತೆ ಅಂದರೆ ಆನ್ಸರ್ ಮಾಡಬೇಕು. ಓಕೆ, ಕ್ವಶನ್ ಏನಾಗುತ್ತೆ ಅಂದರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಇಫ್ ದ ಕರೆಂಟ್ ವೇರೀಸ್ periodically
ಫ್ರಮ್ 0 to a maximum. ಓಕೆ, ಸೊ ಇದು ನೋಡಿ, ಇದು ಒಂದು ಸೈನ್ ವೇವ್. ಕರೆಂಟ್ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ ಪೀರಿಯಡಿಕಲಿ. ಇದು ಫ್ರಮ್ 0 to ಇದು ಮ್ಯಾಕ್ಸಿಮಮ್, ಫ್ರಮ್ 0 to ಮ್ಯಾಕ್ಸಿಮಮ್. ನೆಕ್ಸ್ಟ್ ಬ್ಯಾಕ್ ಟು 0 ಆ್ಯಂಡ್ ದೆನ್ ರಿಪೀಟ್ಸ್. ಮತ್ತು ಅದೇನಾಗುತ್ತೆ ಅಂದರೆ ರಿಪೀಟ್ ಆಗೋದು. ಆ ಸಿಗ್ನಲ್ ಯಾವ ಸಿಗ್ನಲ್ ಕೇಳ್ತಾರೆ. ಓಕೆ, ಸೊ ಇಫ್ ದ ಕರೆಂಟ್ ವೇರೀಸ್ ಪೀರಿಯಡಿಕಲಿ ಫ್ರಮ್ 0 to ಮ್ಯಾಕ್ಸಿಮಮ್ ಬ್ಯಾಕ್ ಟು 0. ಸೊ ಕರೆಂಟ್ ಏನಾಗುತ್ತೆ, ಇದು ಕರೆಂಟ್ ಸೋರ್ಸ್, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ಕರೆಂಟ್ ಅಂದರೆ ಐ ಇನ್ ಡಿನೋಟ್ ಮಾಡ್ತೀವಲ್ವಾ. ಸೊ ಈಗ ಏನಾಗುತ್ತೆ ಅಂದರೆ ದ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೇರೀಸ್ ಪೀರಿಯಡಿಕಲಿ ಅಂದರೆ ಟೈಮ್ ಟು ಟೈಮ್ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜಸ್ ಆಗೋದು. ಓಕೆ, ಫ್ರಮ್ 0 to ಮ್ಯಾಕ್ಸಿಮಮ್, ಇದು 0 to ಮ್ಯಾಕ್ಸಿಮಮ್, ದೆನ್ 0, ಮತ್ತೆ ಏನಾಗುತ್ತೆ ಅಂದರೆ ದೆನ್ ರಿಪೀಟ್ಸ್. ಈ ಥರ ರಿಪೀಟ್ ಆದರೆ ಅದು ಯಾವ ಸಿಗ್ನಲ್ ಕೇಳ್ತಾರೆ. ಡೈರೆಕ್ಟ್ ಅಂದರೆ ನಮ್ಗೆ ಆಗಲ್ಲ, ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಅಲ್ಟರ್ನೇಟಿಂಗ್ ಆಗುತ್ತಾ. ನೆಕ್ಸ್ಟ್ ನೋಡಿ 60 Hz ಕೊಟ್ಟಿದ್ದಾರೆ, ಇದು ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೋತ್ ಬಿ ಆ್ಯಂಡ್ ಸಿನ್ ಕೊಟ್ಟಿದ್ದಾರೆ, ಇದೂ ಆಗಲ್ಲ. ಓಕೆ, ಸೊ ನಮ್ಮ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಸೊ ಇಲ್ಲಿ 60 Hz ಇಲ್ಲ, ಅದೇನಾಗುತ್ತೆ ಅಂದರೆ ಪಲ್ಸೇಟಿಂಗ್ ಸಿಗ್ನಲ್ ಅಂತೀವಿ, ಪಲ್ಸೇಟಿಂಗ್ ಸಿಗ್ನಲ್. ಓಕೆ, ಅದು ಪಲ್ಸೇಟಿಂಗ್ ಸಿಗ್ನಲ್ ಅಂತ ಕೇಳ್ತಾರೆ, ಅದು ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಅಲ್ಟರ್ನೇಟಿಂಗ್ ಕರೆಂಟ್, ಎ ಸಿ ಕರೆಂಟ್ ಅಂತೀವಿ. ಓಕೆ, ಇಫ್ ಎ ಕರೆಂಟ್ ವೇರೀಸ್ ಪೀರಿಯಡಿಕಲಿ ಫ್ರಮ್ 0 to ಮ್ಯಾಕ್ಸಿಮಮ್ ಬ್ಯಾಕ್ ಟು 0 and then repeats, that signal is called alternating signal ಅಂತೀವಿ. ಓಕೆ, ಆರ್ ಅದರ್ವೈಸ್ ಎ ಸಿ ಸಿಗ್ನಲ್ ಅಂತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ವೈ ಈಸ್ ಎ ಸಿ ಕರೆಂಟ್ ಟ್ರಾನ್ಸ್ಫರ್ಡ್ ಮೋರ್ ಎಫೆಕ್ಟಿವ್ ದೆನ್ ಡಿ ಸಿ ಕರೆಂಟ್ ಟ್ರಾನ್ಸ್ಫರ್ ಓವರ್ ಲಾಂಗ್ ಡಿಸ್ಟೆನ್ಸ್. ಇದೇನಾಗುತ್ತೆ ಅಂದರೆ ನಾವು ಯಾಕೆ ಎ ಸಿ ಕರೆಂಟ್ನ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ರೆಫರ್ ಮಾಡ್ತೀವಿ ಕಂಪೇರ್ ಟು ಡಿ ಸಿ ಕರೆಂಟ್. ರೀಸನ್ ಏನನ್ನು ಕೇಳ್ತಾರೆ. ಸೊ ಆಪ್ಷನ್ ಎ ನೋಡಿ, ಡ್ಯೂ ಟು ದ ಹೈಟ್ ಆಫ್ ದ ಪವರ್ ಲೈನ್ಸ್. ಸೊ ಪವರ್ ಲೈನ್ಸ್ ಏನಾಗುತ್ತೆ ಅಂದರೆ ಎ ಸಿ ಕರೆಂಟ್ ಇದು ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಎ ಸಿನ ರೆಫರ್ ಮಾಡ್ತೀವಿ, ಆ ಥರ ಕೊಟ್ಟಿದ್ದಾರೆ, ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ಡ್ಯೂ ಟು ದ ಯೂಸ್ ಆಫ್ ಎ ಸಿ ಜನ್ರೇಟರ್ಸ್. ಸೊ ಎ ಸಿ ಜನ್ರೇಟರ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ, ಇದೂ ಆಗಲ್ಲ. ನೆಕ್ಸ್ಟ್ ನೋಡಿ, ದ ಡ್ಯೂ ಟು ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಟ್ರಾನ್ಸ್ಫಾರ್ಮರ್ಸ್ ರೆಡ್ಯೂಸಿಂಗ್ ಐ ಸ್ಕ್ವೇರ್ ಆರ್ ಅಂದರೆ ಲೈಕ್ ಪವರ್ ಲಾಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ದಟ್ಸ್ ವೈ ದ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಟ್ ಮಾಡುವಾಗ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಟ್ರಾನ್ಸ್ಮಿಟ್ ಮಾಡುವಾಗ ಡಿ ಸಿ ಕರೆಂಟ್ ಕಂಪೇರ್ ಮಾಡುವಾಗ ಎಫೆಕ್ಟಿವ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಈ ಆಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಡ್ಯೂ ಟು ವೆರಿ ಹೈ ವೋಲ್ಟೇಜ್, ಇದು ಆಗಲ್ಲ. ಓಕೆ, ಸೊ ವೈ ಈಸ್ ಎ ಸಿ ಕರೆಂಟ್ ಟ್ರಾನ್ಸ್ಫರ್ ಮೋರ್ ಎಫೆಕ್ಟಿವ್ ದೆನ್ ಡಿ ಸಿ ಕರೆಂಟ್ ಟ್ರಾನ್ಸ್ಫರ್ ಓವರ್ ಲಾಂಗ್ ಡಿಸ್ಟೆನ್ಸ್ ಕೇಳಿದ್ರೆ ಇನ್ ಎ ಸಿ ಕರೆಂಟಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ಸೆಟಪ್ ಯೂಸ್ ಮಾಡ್ತೀವಿ. ಆ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂದರೆ ಇದರ್ ವೋಲ್ಟೇಜ್ನ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡುತ್ತೆ. ಸ್ಟೆಪ್ ಅಪ್ ಅಂದರೆ ಲೋ ವೋಲ್ಟೇಜ್ ಟು ಹೈ ವೋಲ್ಟೇಜ್, ಸ್ಟೆಪ್ ಡೌನ್ ಅಂದರೆ ಲೈಕ್ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್, ಈ ಥರ ಏನಾಗುತ್ತೆ ಅಂದರೆ ಚೇಂಜಸ್ ಮಾಡುತ್ತೆ. ಸೊ ದಟ್ಸ್ ವೈ ಎ ಸಿ ಕರೆಂಟಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ಆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋಂಗಿಂದ ಡಿ ಸಿ ಕರೆಂಟ್ ಕಂಪೇರ್ ಮಾಡುವಾಗ ಎ ಸಿ ಕರೆಂಟ್ನ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಎ ಟೆಸ್ಟ್ ಎಕ್ವಿಪ್ಮೆಂಟ್ ಐಟಮ್ ದಟ್ ಹ್ಯಾಸ್ ದ ಎಬಿಲಿಟಿ ಟು ಪ್ರೊಡ್ಯೂಸ್ either ಸ್ಕ್ವಯರ್ ವೇವ್, ನೆಕ್ಸ್ಟ್ ಟ್ರಯಾಂಗ್ಯುಲರ್, ನೆಕ್ಸ್ಟ್ ಸಾಟೂತ್ ವೇವ್ ಫಾರ್ಮ್, ದಟ್ ಈಸ್ ಕಾಲ್ಡ್. ಒಂದು ಟೆಸ್ಟ್ ಎಕ್ವಿಪ್ಮೆಂಟ್. ಓಕೆ, ಒಂದು ಎಕ್ವಿಪ್ಮೆಂಟ್ ಅದೇನು ಮಾಡುತ್ತೆ ಅಂದರೆ ಇಟ್ಸ್ ಎಬಿಲಿಟಿ ಟು ಪ್ರೊಡ್ಯೂಸ್ either ಸ್ಕ್ವಯರ್ ವೇವ್, ಟ್ರಯಾಂಗ್ಯುಲರ್, ಸಾಟೂತ್ ವೇವ್ ಫಾರ್ಮ್. ಅದು ಯಾವ ಡಿವೈಸನ್ನು ಕೇಳ್ತಾರೆ. ಫಸ್ಟ್ ಒನ್ ಇಸ್ ಫಂಕ್ಷನ್ ಜನ್ರೇಟರ್, ಅದು ಎಫ್ ಜಿನ್ ಕರಿತೀವಿ. ಸೊ ಇದೆಲ್ಲ ಲ್ಯಾಬಲ್ಲೆಲ್ಲ ನೋಡಿರ್ಬೋದು. ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ನಾವು ಇದನ್ನು ಮೆಷರ್ ಮಾಡ್ಬೋದು. ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಜನ್ರೇಟರ್, ಆರ್ ಎಫ್ ಜಿನ್ ಅಂತೀವಿ. ನೆಕ್ಸ್ಟ್ ಆಡಿಯೋ ಫ್ರೀಕ್ವೆನ್ಸಿ ಜನ್ರೇಟರ್, ಸರಿನಾ, ಎ ಎಫ್ ಜಿನ್ ಅಂತೀವಿ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಮೀಟರ್ ಆರ್ ಕೌಂಟರ್ ಅಂತೀವಿ. ಸೊ ಇದರಲ್ಲಿ ಯಾವ ಡಿವೈಸ್ ಯೂಸ್ ಮಾಡಿ ಆ ಸ್ಕ್ವಯರ್ ವೇವ್, ನೆಕ್ಸ್ಟ್ ಟ್ರಯಾಂಗ್ಯುಲರ್ ವೇವ್, ಸಾಟೂತ್ ವೇವ್, ಸೈನ್ ವೇವ್, ಆ ವೇವ್ ಫಾರ್ಮ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂದರೆ ಅದು ಫಂಕ್ಷನ್ ಜನ್ರೇಟರ್ ಅಂತೀವಿ, ಎಫ್ ಜಿನ್ ಕರಿತೀವಿ. ಫಂಕ್ಷನ್ ಜನ್ರೇಟರ್ ಮೋಸ್ಟ್ ಆಫ್ ದ ಲ್ಯಾಬಲ್ಲಿಲ್ಲ ಇದು ನೋಡಿರ್ಬೋದು. ಓಕೆ, ಒಂದು ಫಂಕ್ಷನ್ ಜನ್ರೇಟರ್ನ ಯೂಸ್ ಮಾಡಿ ಒಂದು ಸ್ಕ್ವಯರ್ ವೇವ್ ಇಲ್ಲ ಸಾಟೂತ್ ವೇವ್ ಇಲ್ಲ ಏನಾಗುತ್ತೆ ಅಂದರೆ ಟ್ರಯಾಂಗ್ಯುಲರ್ ಇಲ್ಲ ಸೈನ್ ವೇವ್ ಇದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ ಇಂಡಿಯಾ ದ ಎಲೆಕ್ಟ್ರಿಸಿಟಿ ಸ್ಟ್ಯಾಂಡರ್ಡ್ಸ್ ಆರ್. ಓಕೆ, ಸೊ ಇಂಡಿಯಾನಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಸ್ಟ್ಯಾಂಡರ್ಡ್ಸ್ ಸ್ಪೆಸಿಫೈ ಮಾಡಿ ಕೇಳಿದ್ರೆ, ಸೊ ನಮ್ಗೆ ಫ್ರೀಕ್ವೆನ್ಸಿ ಗೊತ್ತು 50 Hz. ನೆಕ್ಸ್ಟ್ ಸಪ್ಲೈ ವೋಲ್ಟೇಜ್ ನೋಡಿದ್ರೆ 230 ವೋಲ್ಟೇಜ್
ಫಾರ್ ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಂದರೆ 230 ವೋಲ್ಟೇಜ್ ಕೊಡ್ತೀವಿ. ಇನ್ ಕೇಸ್ ಇದು ಸಿಂಗಲ್ ಫೇಸ್ ಅಂತೀವಿ. ನೆಕ್ಸ್ಟ್ 3 ಫೇಸ್ ಅಂದರೆ ಈ 3 ಫೇಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಂಡಸ್ಟ್ರಿಯಲ್ ಪರ್ಪಸ್ನಲ್ಲಿ ಸೇಮ್ 50 ಹರ್ಟ್ಸ್ ಫ್ರೀಕ್ವೆನ್ಸಿ 415 ವೋಲ್ಟೇಜ್ ಯೂಸ್ ಮಾಡ್ತೀವಿ, ಹೈ ಪವರ್ ಅಪ್ಲಿಕೇಶನ್ಸ್. ಓಕೆ, ಸೊ ಸಿಂಗಲ್ ಫೇಸ್ ಕೇಳಿದ್ರೆ 50 ಹರ್ಟ್ಸ್ 230 ವೋಲ್ಟೇಜ್, 3 ಫೇಸ್ನ ಕೇಳಿದ್ರೆ 50 ಹರ್ಟ್ಸ್ 415 ವೋಲ್ಟೇಜ್ ಆಗುತ್ತೆ. ಇನ್ ಇಂಡಿಯಾ ದ ಎಲೆಕ್ಟ್ರಿಸಿಟಿ ಸ್ಟ್ಯಾಂಡರ್ಡ್ಸ್ ಆರ್ 10 ವೋಲ್ಟ್ 50 ಹರ್ಟ್ಸ್ ಆಗಲ್ಲ, 230 ವೋಲ್ಟೇಜ್ 50 ಹರ್ಟ್ಸ್ ಆಗುತ್ತೆ, 230 ವೋಲ್ಟೇಜ್ 60 ಹರ್ಟ್ಸ್ ಆಗಲ್ಲ. 60 ಹರ್ಟ್ಸ್ ಅಂದರೆ ಅದರ್ ಕಂಟ್ರೀಸ್. ನೆಕ್ಸ್ಟ್ ನನ್ ಆಫ್ ದಿ ಅಬೌವ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ 230 ವೋಲ್ಟೇಜ್ 50 ಹರ್ಟ್ಸ್. ಸೊ ಸಿಂಗಲ್ ಫೇಸ್ ಅಂದರೆ ಇದಾಗುತ್ತೆ, 3 ಫೇಸ್ ಅಂದರೆ 50 ಹರ್ಟ್ಸ್ 415 ವೋಲ್ಟೇಜ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು